ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಯಾವುದೇ ಕಾರ್ಯಕ್ರಮಕ್ಕೆ 5 ನಿಮಿಷ ಮುಂಚೆ ಇರ್ತಾರೆ. ಒಂದು ಅನುಗ್ರಹ ನಿರ್ದೇಶಕರಾಗಿ ದುಡಿದ ಅನುರಾಧ ಉಪಗ್ರಹಗಳಲ್ಲಿ ಒಂದು ಅನುಗ್ರಹ ನಾವೆಲ್ಲರೂ ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಮುಂದೆ ಹೋಗ್ಬೇಕು. ಈಗ ರಿಸರ್ವೇಶನ್ ಬಗ್ಗೆ ಹೇಳಿದ್ದಾರೆ. ಖಂಡಿತ ಯಾಕೆ ರಿಸರ್ವೇಶನ್ ಕೆಪಾಸಿಟಿ ಇಲ್ಲ ಅಂತ ಇವತ್ತಿನ ಸಾಮಾಜಿಕವಾದ ಒಂದು ಕಾಲಗಳ ನಿಟ್ಟಿಂದಲೂ ಕೂಡ ಬಂದದ್ದು ಅಷ್ಟು ಸುಲಭ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕವಾದ ಇದರಲ್ಲಿ ಕಾಂಪಿಟಿಷನ್ ಮಾಡಲಿಕ್ಕೆ ಟ್ಯಾಲೆಂಟ್ ಎಲ್ಲವೂ ಕೂಡ ಇದೆ. ಟ್ಯಾಲೆಂಟ್ ಇದ್ದ ತಕ್ಷಣ ಎಲ್ಲರೂ ಕೂಡ ಯಶಸ್ವಿ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತ ಟ್ಯಾಲೆಂಟ್ ಹುಡುಗನಿಗೆ ಕೂಡ ಎಲ್ಲ ಕೂಡ ಸಜನಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 70-80 ಭಾಗ ನಾಮಕಾವಸ್ಥೆ ಮಾತ್ರ ಇರ್ತಾರೆ. ನಿಮಗೆಲ್ಲ ಗೊತ್ತಿರೋದು ಬಾಳವಾಗಿ ಅವರು ಎಷ್ಟೋ ಸಾರಿ ಸಭೆಗಳಲ್ಲಿ ಮನೆಯವರೇ ಹೋಗಿ ಭಾಗವಹಿಸ್ತಕ್ಕಂತಹ ಅನಿವಾರ್ಯತೆ ಕೂಡ ಇವತ್ತಿದೆ. ಅದಕ್ಕೆ ಇವತ್ತು ಹೆಣ್ಮಕ್ಳಿಗೆ ಬೇಕಾದಂತಹ ಸ್ವಾತಂತ್ರ್ಯ ಭಾರತದಲ್ಲಿ ಅವ್ರಿಗೆ ಬೇಕಾದಂತಹ ಎಲ್ಲ ಒಂದು ಪೂರ್ವಭಾವಿ ಸಿದ್ಧತೆಯನ್ನ ಮಾಡಿಸೋದು ಬಹಳ ಮುಖ್ಯವಾದದ್ದು. ಯಾಕೆ ಇಷ್ಟು ಬಲವಂತ ಮಹಿಳೆಯರು ತಂತ್ರಜ್ಞಾನ ವಿಜ್ಞಾನದಲ್ಲಿ ಮುಂದೆ ಬರಲೇಬೇಕು ಅನ್ನೋದು ಏನು ಒತ್ತಾಯ? ಬೇಕಾಗಿಲ್ಲ, ಅವ್ರಿಗೆ ಏನ್ ಬೇಕೋ ಮಾಡ್ಕೊಂಡಿರ್ಲಿ, ಅವ್ರು ಹೇಗ್ ಬೇಕೋ ಹಾಗಿರ್ಲಿ ಅಂದ್ರೆ ಒಂದು ನಾವು ಗಮನದಲ್ಲಿ ಇಟ್ಕೋಬೇಕು. ಇಂದು ಪ್ರಪಂಚ ಹೇಗ್ ನಡೀತಿದೆ, ಮುಂದೆ ಹೇಗ್ ಹೋಗ್ತಾ ಇದ್ರೆ ಸರ್ವೂ ವಿಜ್ಞಾನ ತಂತ್ರಜ್ಞಾನದಲ್ಲಿ ಆವರಿಸ್ಬಾರ್ದು. ತುಂಬು ಹೃದಯ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಜಾಯಮಾನ ಅಲ್ಲ. ಹಾಗೆ ಅಂತ ಹೇಳಿ ಅವರೆಲ್ಲರೂ ಬಹಳ ಸುಖವಾಗಿದ್ದಾರೆ ಕೇಳಿದ್ರೆ ಒಬ್ಬೊಬ್ಬರಲ್ಲೂ ಒಂದೊಂದು ಕಥೆ ಇರುತ್ತೆ, ಒಂದೊಂದು ನೋವು ಇರುತ್ತೆ, ಒಂದೊಂದು ಬೇಸರ ಇರುತ್ತೆ. ಆದರೆ ಇದೆಲ್ಲವನ್ನು ಭೇಟಿ ಹೊರಗೆ ಬಂದಾಗ ನಗುಮುಖವನ್ನ ಹೊತ್ತು ಸಮಾಜದಲ್ಲಿ ಓಡಾಡ್ತಾರೆ. ಎಲ್ಲ ಕ್ಷೇತ್ರದಲ್ಲೂ ಕೈಯಾಡಿಸ್ತಾರೆ. ಇವತ್ತು ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡುವ ಕೆಲಸವನ್ನು ಸಹ ಮಹಿಳೆ ಮಾಡ್ತಾ ಇದ್ದಾಳೆ. ಅಂತರಿಕ್ಷದಲ್ಲಿ ಕೂಡ ಇವತ್ತು ಒಬ್ಬ ಮಹಿಳೆ ಇದ್ದಾಳೆ. ಸೊ ಅಲ್ಲಿಂದ ಅಲ್ಲಿಯವರೆಗೆ ಕೂಡ ನಾವು ಕೈಯಾಡಿಸಿದ್ದೇವೆ. ಮಹಿಳಾ ದಿನಾಚರಣೆ ಇದೆ, ಪುರುಷ ದಿನಾಚರಣೆ ಇಲ್ಲ. ಕಲ್ಪನಾ ಚಾವ್ಲಾ ಪ್ರಥಮ, ಸುನೀತಾ ವಿಲಿಯಮ್ಸ್ ಅಂತರಿಕ್ಷ ಗಗನಯಾನಿಗಳು ಪ್ರಥಮ ಆಗಿದ್ದಾರೆ. ಭಾರತದಲ್ಲಿ 2 ಮಹಿಳಾ ರಾಷ್ಟ್ರಪತಿಗಳಾಗಿದ್ದಾರೆ. ಪ್ರತಿಭಾ ಪಾಟೀಲ್ ಅವರು ಪ್ರಥಮವಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರೀತಿಮ ಬೀವಿ ಅಂತ ಇದ್ರಂತೆ. ಅವರು ಬಹುಶಃ ಪ್ರಥಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ಬೋದು. ಯಾವುದೇ ರಂಗದಲ್ಲೂ ಪ್ರಥಮವಾಗಿ ಮಹಿಳೆಯರಿದ್ದಾರೆ. ಕರೆಕ್ಟ್ ಆಗಿದ್ರೆ ನಾಗೇಶ್ ಹಾಗೂ ನಮ್ಮ ಕಾನೂನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವಿಜಯ್ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ವಕೀಲ ಸಹಕಾರ ಕೊಡ್ತಾ ಇದ್ದಾರೆ, ನಿಮ್ಮ ಮಾಧ್ಯಮದವರು ಸಹಕಾರ ಕೊಡ್ತಾ ಇದ್ದೀರಾ. ಈಗ ನಮ್ಮ ಹಿಂಭಾಗದಲ್ಲಿ ನಿಂತ್ಕೊಂಡಂಥ ಏನು
ವಧುವರರಿದ್ದಾರೆ. ಈಗ ಇವತ್ತು 2ನೇ ಬಾರಿ ಅವರು ನ್ಯಾಯಾಲಯದಲ್ಲೇ ಮದುವೆ ಆಗ್ತಾ ಇದ್ದಾರೆ. ಮೊದಲು ಅವರೆಲ್ಲೆಲ್ಲೂ ಮದುವೆ ಆಗಿದ್ದರು, ಈಗ ನ್ಯಾಯಾಲಯದಲ್ಲೇ ಮದುವೆ ಆಗ್ತಾ ಇದ್ದಾರೆ. ತುಂಬ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಒಳ್ಳೆಯದಾಗಲಿ ಅಂತ ಆಶಿಸೋಣ. ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ನಾನು ಒಂದು ಶುಭ ಆಗಲಿ ಅಂತ ನಾನು ಹಾರೈಸ್ತೀನಿ. ಹೋಗಿ ಮತ್ತೆ ನಾವು ಕಳಿಸಲ್ಲ, ನಾವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಡೈವರ್ಸ್ ಕೊಡಿಸ್ತೀವಿ ಅಂತೇಳಿ ಅವರೇ ಅಪ್ಲೈ ಮಾಡಿದ್ರು ಸರ್. ಇಲ್ಲ ಸರ್ ನಮ್ಗೆ ಹೆಂಡತಿ ಬೇಕು ಅಂತೇಳಿ ನಾನು ಹೇಳಿದ್ದೆ ಸರ್ ಕೊಟ್ಟು. ಆಗ ನಾನು ಕೇಳಿದೆ, ಬನ್ನಿ ಬಾ ಸುಮ್ಮನೆ ಏನಕ್ಕೆ ಜೀವನ ಹಾಳು ಮಾಡ್ಕೊಂತೀನಿ, ಬಂದು ಚೆನ್ನಾಗಿರೋ ನಾನು ಏನಕ್ಕೆ ಮಾಡ್ತೀನಿ ಅಂತ ಹೇಳಿದೆ ಸರ್. ತುಂಬ ಸರ್ ಹೇಳಿದೆ, ಬರಲಿಲ್ಲ. ಅದಕ್ಕೆ ಕೋಡಿ ಹಾಕಿ ಸರ್ ಹೆಂಡತಿ ಬೇಕಂತೇಳಿ ಹಾಕಿ ಒಂದು ವಾರಕ್ಕೇನೋ ಮತ್ತೆ ಬಂದು ಸರ್ ಅವರು. ಆಮೇಲೆ ಕೇಸ್ ಇನ್ನೇನು ಇವತ್ತು ಅದಕ್ಕೆ ಸರ್ ಕೇಸ್ ಕ್ಲೋಸ್ ಮಾಡಿಸಿ ಅಂತ ಬಂದು ಸರ್. ಕರ್ಕೊಂಡೋಗಿ ಅಂದರೆ ಫ್ಯಾಮಿಲಿಗೆ ಇಷ್ಟ ಇರಲಿಲ್ಲ ಹುಡುಗ, ಹಾಗಾಗಿ ಫ್ಯಾಮಿಲಿ ನನಗೆ ಸುಳ್ಳು ಹೇಳಿ ಟೆಂಪಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗಿ ಡಿವೋರ್ಸ್ ಅಪ್ಲಿಕೇಶನ್ ಹಾಕ್ಸಿದ್ರು. 1 ಮಂತ್ ಏನೋ ದೂರ ಇಟ್ಟಿದ್ರು, ಅಂದರೆ ಫೋನು ಏನು ಕೊಡ್ದಲೇ ಅವ್ರ ಹತ್ರ ಮಾತಾಡ್ದಲೇ ಇಟ್ಟಿದ್ರು. ಮತ್ತು ನನಗವ್ರು ಬೇಕಂತ ಹೇಳಿ ಮತ್ತೆ ವಾಪಸ್ ನಾನೇ ಬಂದು ಕೋರ್ಟಲ್ಲಿ ಇದಾಯಿತು ಅಷ್ಟೇ. ಆಗಿರುವಂಥ ಒಂದು ಖಾತೆ ಅದು ಜನರ ವಿಶ್ವಾಸ ಉಳಿಸುವಲ್ಲಿ ನಮ್ಮ ಇಲಾಖೆ ನೆರದಿರುವಂತಹ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದೇನೆ. ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಈ ದಿನ ನಮ್ಮ ಅಂಚೆ ಇಲಾಖೆಯ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿರುವಂತಹ ಮಹಿಳಾ ಸಮ್ಮಾನ್ ಯೋಜನೆಯಲ್ಲಿ ಮಹಿಳೆಯರಿಗೆ ಖಾತೆಗಳನ್ನು ತೆರೆದು ಅವರ ಒಂದು ಉಳಿತಾಯದ ಹಣವನ್ನು ಸುಭದ್ರವಾಗಿ ಇಟ್ಟು ಅವರಿಗೆ ಒಂದು ಮುಂದಿನ ಭವಿಷ್ಯದ ಒಂದು ಸುಭದ್ರ ಬುನಾದಿಯನ್ನು ಕೇಂದ್ರ ಸರ್ಕಾರದ ಮುಖಾಂತರ ನೀಡುವ ಒಂದು ನಿಟ್ಟಿನಲ್ಲಿ ಈ ದಿನ ಯಶಸ್ವಿಯಾಗಿ ಮಹಿಳಾ ದಿನಾಚರಣೆಯನ್ನು ಸಾಗರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಆಚರಿಸಲಾಗಿದೆ. ಇದನ್ನು ಈ ಯೋಜನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಿದ್ದೀನಿ. ಇದರಿಂದ ನಮ್ಮ ಒಂದು ಮಹಿಳಾ ಸಬಲೀಕರಣ ಶಕ್ತಿ ಜಾಸ್ತಿ ಆಗುತ್ತೆ. ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಯೋಜನೆಯನ್ನು ಪ್ರಾರಂಭಿಸಕ್ಕೆ ಹೊರಟಿದ್ದೀವಿ. ಅದೇ ನಮಗೆ ಬಹಳ ಹೆಮ್ಮೆ, ಖುಷಿ ಆಗ್ತಾ ಇದೆ. ಮಹಿಳಾ ಸಮ್ಮಾನ್ ಸಮೃದ್ಧಿ ಯೋಜನೆಯ ಕೇಂದ್ರ ಸರ್ಕಾರದ ಯೋಜನೆಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಒಟ್ಟು ಎಲ್ಲರೂ ಸೇರಿ ನಾವು ಅದನ್ನು ಹವ್ಯಕ ಅಥವಾ ಒಂದು ಒಕ್ಕೂಟ ಅಂತ ನಾವು ಮಾಡ್ಕೊಂಡಿದ್ದೀವಿ. ಅದ್ರ ಮೂಲಕ ನಾವು ಈಗ ಎಲ್ಲದನ್ನು ಇವರು ಬಂದು ನಮಗೆ ಪರಿಚಯಿಸಿ ಈ ಮಹಿಳಾ ಸಮ್ಮಾನ್ ಯೋಜನೆ ಏನು, ಮಹಿಳಾ ಯೋಜನೆಯ ಫಲ ಏನು ಅಂದರೆ ಅದನ್ನು ಉಳಿತಾಯ ಹೇಗೆ ಮಾಡಬೇಕು, ಭದ್ರತೆ ಹೇಗಿದೆ ಅಂತ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದು ಇವತ್ತು ಖಾತೆಯನ್ನು ತೆಗೆಯಲಿಕ್ಕೆ ಸಿದ್ಧರಾಗಿದ್ದಾರೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.